ಸಿರಿ ಕಾರ್ಟೂನ್ ಸ್ಟೋರಿ ಚಾನಲ್ಗೆ ಸ್ವಾಗತ. ತುಂಬ ಜನ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಆತ್ಮ ಸ್ಟೋರಿಗೆ. ತುಂಬ ಖುಷಿ ಆಯಿತು ನನಗೆ. ನಾನು ಪ್ರತಿದಿನ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಅಂತಂದ್ರೂ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಲ್ಲ, ಅದೇ ನನಗೆ ತುಂಬ ಖುಷಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಆದರೆ ಒಂದು ರಿಕ್ವೆಸ್ಟು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಲಾಸ್ ಇಲ್ಲ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕೋ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫಸ್ಟಿಗೆ ನಮ್ಮ ವೀಡಿಯೋಸ್ನ ನೋಡ್ಬೋದು ನೀವು ಅಂತ ಅಷ್ಟೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾರರ್ ಸ್ಟೋರಿನ ಮಾಡೋದಕ್ಕೆ ತುಂಬ ಎಡಿಟಿಂಗ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಪ್ರತಿದಿನ ವೀಡಿಯೋಸ್ನ ಹಾಕೋದಕ್ಕಾಗ್ತಾ ಇರಲಿಲ್ಲ. ಆದರೂ ನಾನು ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ಇದೇ ಚಾನಲಲ್ಲೇ ನಾನು ಇನ್ನೊಂದು ಸ್ಟೋರಿನ ಹಾಕಬೇಕು ಅಂತ ಇದ್ದೀನಿ. ಆ ಸ್ಟೋರಿ ಹೆಸರು ಬಂದುಬಿಟ್ಟು ತುಂಬಿದ ಮನೆ ಅಂತ. ನಮ್ಮ ಈ ಸಿರಿ ಕಾರ್ಟೂನ್ ಸ್ಟೋರಿಲಿ ತುಂಬಿದ ಮನೆ ಹಾಗೂ ಆತ್ಮ ಸ್ಟೋರಿ ಎರಡೂ ಕೂಡ ಪ್ರಸಾರ ಆಗುತ್ತೆ. ಆದಷ್ಟು ಬೇಗ ಒಂದು ಟೈಮಿಂಗ್ಸ್ನ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಟೈಮ್ಗೆ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆದರೂ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಾರ್ನಿಂಗ್ ಒಂದು ಈವ್ನಿಂಗ್ ಒಂದು ಎಪಿಸೋಡ್ಸ್ನ ಆ ರೀತಿ ಹಾಕೋಣ ಅಂತ ಆದಷ್ಟು ಬೇಗ ಟೈಮಿಂಗ್ಸ್ನ ಸೆಟ್ ಮಾಡ್ತೀನಿ. ಇವತ್ತು ತುಂಬಿದ ಮನೆ ಎಪಿಸೋಡ್ಸ್ ಫಸ್ಟನ್ನು ಹಾಕ್ತಾಯಿದ್ದೀನಿ. ಇದು ಯಾವ ರೀತಿ ಇರುತ್ತೆ ಅಂತಂದರೆ, ಒಂದು ತುಂಬಿದ ಮನೆ ಒಂದು ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಅತ್ತೆ ಮಾವ ಸೊಸೆಂದರು ಮಕ್ಕಳು ಹೆಣ್ಮಕ್ಳು ಮೊಮ್ಮಕ್ಕಳು ಎಲ್ಲ ಒಟ್ಟಿಗೆ ಇದ್ದಾಗ ಫ್ಯಾಮಿಲಿ ಹೇಗಿರುತ್ತೆ, ಆವಾಗೆಲ್ಲ ಹೇಗಿತ್ತು ಅದನ್ನು ನೋಡ್ತಾ ಹೋಗ್ಬೋದು. ಒಂದು ಕುಟುಂಬ ಅಂತ ಅಂದಮೇಲೆ ಅದರಲ್ಲಿ ಖುಷಿನೂ ಇರುತ್ತೆ, ದುಃಖನೂ ಇರುತ್ತೆ, ನೋವು ಇರುತ್ತೆ, ನಲಿವು ಇರುತ್ತೆ, ಎಲ್ಲನೂ ಇರುತ್ತೆ. ಬನ್ನಿ ಇವತ್ತಿಂದ ನೋಡ್ತಾ ಹೋಗೋಣ ನಮ್ಮ ತುಂಬಿದ ಮನೆ ಸಂಸಾರ ಹೇಗಿರುತ್ತೆ ಅಂತ. ಮೊದಲನೇ ಸರಿ ವೀಡಿಯೋಸ್ನ ಫಸ್ಟ್ ವೀಡಿಯೋ ಹಾಕ್ತಾ ಇದ್ದೀನಿ, ಅಂದರೆ ತುಂಬಿದ ಮನೆ ಫಸ್ಟ್ ಎಪಿಸೋಡ್ಸ್ನ ಹಾಕ್ತಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್, ತುಂಬ ಜನಕ್ಕೆ ನನ್ನ ಹೆಸರು ಏನಂತ ಗೊತ್ತಿಲ್ಲ. ನನ್ನ ಹೆಸರು ಬಂದ್ಬಿಟ್ಟು ನಿಷ್ಕಲಾ ಅಂತ. ನನ್ನ ಇಂಟ್ರೊಡ್ಯೂಸ್ನ ನಾನು ಮಾಡ್ಕೊಳ್ತೀನಿ. ನನ್ನ ಹೆಸರು ನಿಷ್ಕಲಾ. ನಾವಿರೋಂಥ ಬೆಂಗಳೂರಲ್ಲಿ. ಆಲ್ರೆಡಿ ನಮ್ಮದು ಒಂದು ಚಾನಲ್ ಇದೆ, MSN ಬ್ಯಾಂಗ್ಳೂರ್ ಕಾರ್ಟೂನ್ ಅಂತ. ಅದರಲ್ಲಿ ನೀವು ಯಾರೆಲ್ಲ ನೋಡಿಲ್ಲ ಅಂದರೆ ನೋಡ್ಬೋದು. ಅದರಲ್ಲೂ ಕೂಡ ತುಂಬ ಆಲ್ಮೋಸ್ಟ್ 2 ವರ್ಷದಿಂದ ನಾನು ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಇದರಲ್ಲಿ ರೀಸೆಂಟಾಗಿ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ದಯವಿಟ್ಟು 2 ಚಾನಲ್ಗೂ ಸಪೋರ್ಟ್ ಮಾಡಿ. ಬನ್ನಿ, ಲೇಟ್ ಮಾಡೋದು ಬೇಡ, ತುಂಬ ಬೋರಿಂಗ್ ಆಗುತ್ತೆ. ಆದಷ್ಟು ಬೇಗ ವೀಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್. ಇವರು ಬಂದ್ಬಿಟ್ಟು ನಮ್ಮ ತುಂಬಿದ ಮನೆಯಲ್ಲಿ 2ನೇ ಸೊಸೆ ಆಗಿರ್ತಾರೆ. ಇವಳ ಹೆಸರು ಬಂದ್ಬಿಟ್ಟು ಗಂಗಾ ಅಂತ, ಗಂಡನ ಹೆಸರು ಶಿವು ಅಂತ. ಏನು ಮಾಡೋದು, ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ಬಿಟ್ಟು ನನಗೆ ತಲೆ ಕೆಟ್ಟು ಹೋಗ್ತಾ ಇದೆ. ಏನೂ ಮಾಡೋಕ್ಕಾಗ್ತಿಲ್ಲ. ಒಂದು ಕಾರ್ ತೊಗೊಳ್ಳೋಣ ಅಂತ ಅಂದ್ರೂ ಅತ್ತೆ ಪರ್ಮಿಷನ್ ಬೇಕು. ಹೀಗೆ ಇದ್ರೆ ಹೇಗೆ ಉದ್ಧಾರ ಆಗೋದು? ಹಾಂ, ಕೆಲಸಕ್ಕಾದರೂ ಹೋಗೋಣ ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕತ್ತೆ ಥರ ದುಡ್ದು ಸಂಬಳನೆಲ್ಲ ಅತ್ತೆಗೆ ತೊಗೊಬಂದು ಕೊಡಬೇಕು. ಇಲ್ಲ, ನಾನು ಮೊದಲು ಏನಾದರೂ ಬಿಸ್ನೆಸ್ ಮಾಡಬೇಕು. ಏನು ಮಾಡೋದು? ನನಗೆ ಫ್ಯಾಷನಲ್ಲಿ ಇಂಟ್ರೆಸ್ಟ್ ಇದೆ. ಹಾಗಿದ್ರೆ ಪಾರ್ಲರ್ ಕೋರ್ಸಿಗೆ ಸೇರ್ಕೊಬಿಡೋಣ. ರೀ ಮಲ್ಕೊಂಡ್ರಾ? ಇವರೊಬ್ರು ಮಲ್ಕೊಂಡ್ರೆ ಎದೊಳೋದಿಲ್ಲ. ಅಯ್ಯೋ, ಇದ್ಯಾಕೆ ಗಂಗಾ ಹಿಂಗಿಂಟದೆ? ಇನ್ನೇನ್ರಿ ಮತ್ತೆ, ಅವಳಿಂದ ಕೂಗ್ತಾ ಇದ್ದೀನಿ, ಮಲ್ಕೊಂಡಿದ್ದೀರಾ. ಅಲ್ಲ ಕಣೆ ಗಂಗಾ, ಮಲ್ಗಿರೋನ್ನ ನೀನು ಎದ್ದೋಳ್ಸಕ್ಕೆ ಹೋಗ್ತಿಲ್ಲ. ಏನು ಇವಾಗ ಅಂತದ್ದು ಇವಾಗ? ರೀ ನಿದ್ದೆ ಬರೋಲ್ಲ ರೀ. ಅಲ್ಲ, ನಾವು ಇಂಡಿಪೆಂಡೆಂಟಾಗಿ ಏನಾದರೂ ಒಂದು ಗಾಡಿ ತೊಗೋಬಾರ್ದಾ? ಕಾರಲ್ಲಿ ಓಡಾಡಬಾರ್ದಾ? ನನ್ನ ತವ್ರ ಮನೆಯವರೆಲ್ಲ ಎಷ್ಟು ಆಡ್ಕೋತಾರೆ ಗೊತ್ತಾ? ಏನೇ ಮದುವೆಗೆ 6 ತಿಂಗಳಾಯ್ತು, ಒಂದು ಕಾರಿಲ್ಲ ಏನಿಲ್ಲ, ಬರೀ ಬಸ್ಸಲ್ಲೇ ಓಡಾಡ್ತೀಯ ಅಂತ. ನೋಡಿ, ನಾನು ಇನ್ನೊಂದ್ಸರಿ ನನ್ನ ತವ್ರ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಸ್ವಂತ ಕಾರಲ್ಲೇ ಹೋಗಬೇಕು. ಅದು ನೀವು ತೊಗೊಂಡಿರೋ ಕಾರಲ್ಲೇ, ನಮ್ಮ ಕಾರಲ್ಲೇ. ಇಲ್ಲ ಅಂದರೆ ನೋಡಿ, ನಂಗೆ ತುಂಬ ಬೇಜಾರಾಗುತ್ತೆ. ಗಂಗಾ, ಅದು ಹೆಂಗೆ ಸಾಧ್ಯ? ನನ್ನ ಹತ್ರ ಎಲ್ಲಿದೆ ದುಡ್ಡು ಅಷ್ಟೊಂದು? ಕಾರ್ ತೊಗೋಬೇಕಂದ್ರೂ 5-6 ಲಕ್ಷ ರೂಪಾಯಿ ಬೇಕು. ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆ ಅಂತಂದರೆ ಇಷ್ಟು ವರ್ಷ ದುಡ್ದಿಲ್ವಾ ನೀವು? ನೋಡಿ ಅಲ್ಲಿ, ನಿಮ್ಮ ಅಣ್ಣ ಅಟ್ಲೀಸ್ಟ್ ಒಂದು 2 ವೀಲರ್ ತೊಗೊಂಡಿದ್ದಾರೆ, ನಿಮ್ಮ ಹತ್ರ ಅದೂ ಇಲ್ಲ. ಅದು ನಮ್ಮ ಅಣ್ಣ ಇನ್ಸ್ಟಾಲ್ಮೆಂಟ್ ಮೇಲೆ ತೊಗೊಂಡಿರೋದು ಕಣೆ, ಅಮ್ಮ ಕೊಡಿಸಿರೋದು. ಹ್ಞೂ ಬಿಡಿ, ನಿಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ನಾವು ಕಾರ್ ತೊಗೋಬೇಕಂತಿದ್ದೀವಿ, ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡಿಸಿ ಅಂತ ಅಂದರೆ ಕೊಡಿಸ್ಬಿಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಅಲ್ಲ ಕಣೆ, ಅಣ್ಣ 2 ವೀಲರ್ ತೊಗೊಂಡು ನಾನು ತಮ್ಮ ಕಾರ್ ತೊಗೋಬೇಕು ಅಂತ ಅಂದರೆ ಅದು ಎಲ್ಲಿ ಸರಿ ಹೋಗುತ್ತೆ? ಅಮ್ಮ ಇದಕ್ಕೆ ಒಪ್ಕೊಳ್ಳಲ್ಲ. ಇದೊಳ್ಳೆ ಕರ್ಮನಪ್ಪ. ನಿಮ್ಮ ಅಣ್ಣನ ಕಾರ್ ಬೇಡ ಅಂತಂದರೆ ನಮಗೆ ಕಾರ್ ಬೇಡವಾ? ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ನಾವು ಒಂದು ಕಾರ್ ತೊಗೋಬೇಕು.
ಅಮ್ಮ ತಾಯಿ, ನನ್ನನ್ನಂತೂ ಇದ್ರ ಮಧ್ಯದಲ್ಲಿ ಹೇಳಿಬೇಡ. ನೀನುಂಟು, ನಮ್ಮಮ್ಮ ಉಂಟು. ನೀನೇ ಹೋಗಿ ಕೇಳೋದು ಏನು ಕೇಳ್ತೀಯೋ. ನನ್ನನ್ನು ಇವಾಗ ನಿದ್ದೆ ಮಾಡೋದು ಬಿಟ್ಬಿಡು. ಛೇ, ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಇವರು. ಆಗಿದ್ದಾಗಲಿ ಅತ್ತೆ ಹತ್ರ ಒಂದು ಮಾತು ಕೇಳೇ ಬಿಡ್ತೀನಿ. ಎದ್ದಿದ್ದೀರಲ್ಲ ಇನ್ನು ರೀ. ಫ್ರೆಂಡ್ಸ್, ಇವರಿಬ್ಬರು ಬಂದ್ಬಿಟ್ಟು ಫಸ್ಟ್ನೇ ಮಗ ಹಾಗೂ ಫಸ್ಟ್ನೇ ಸೊಸೆ. ಸೊಸೆ ಹೆಸರು ಪಾರ್ವತಿ, ಹಾಗೆ ಫಸ್ಟ್ನೇ ಮಗನ ಹೆಸರು ಶಂಕರ. ಬನ್ನಿ ಇವ್ರ ಕತೆ ಏನು ನೋಡೋಣ. ಬಾರೆ ಪಾರ್ವತಿ, ಮುಗೀತಾ ಕೆಲಸ? ಮುಗೀತು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಏನಾಯ್ತು? ಏನು ಆಗ್ಬೇಕು ಹೇಳಿ? ಟೈಮ್ ಎಷ್ಟು ನೋಡಿದ್ದೀರಾ? ಏನೊಂದು 10:30 11 ಗಂಟೆ ಇರ್ಬೋದು. 10:30 11 ಗಂಟೆ ಆಗಿದೆ. ಎಷ್ಟು ನಿದ್ದೆ ಬರ್ತಾ ಇತ್ತು ಗೊತ್ತಾ ನನಗೆ? ತೂಗುಡ್ಸ್ಕೊಂಡೆ ಪಾತ್ರೆ ತೊಳೆದಿದ್ದೀನಿ. ಇದೊಳ್ಳೆ ಕತೆ ಆಯ್ತಲ್ಲ. ಪಾತ್ರೆ ನೀವೇ ಹೆಣ್ಮಕ್ಳು ತೊಳಿಬೇಕಪ್ಪ, ಇನ್ನು ನಾನು ತೊಳ್ಕೊಡ್ಲೇನೆ. ಅಯ್ಯೋ ಬೇಡಪ್ಪ ಬೇಡ, ನೀವು ತೊಳ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರೋದು. ಅವಳಿದ್ದಾಳಲ್ಲ, ಅವಳು ನಿಮ್ಮ ತಮ್ಮನ ಹೆಂಡತಿ ಗಂಗಾ. ಚೂರು ಅಡುಗೆ ಮನೆನ ಹಂಗೆ ಹಿಂಗೆ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಇರೋ ಪರ ಪಾತ್ರೆ ಎಲ್ಲ ಸಿಂಕಿಗೆ ಹಾಕ್ಬಿಟ್ಟು ಹೊಲ್ಟೆ ಬಿಟ್ಲು ಮಲ್ಕೊಳ್ಳೋಕ್ಕೆ. ಅದನ್ನೆಲ್ಲ ಉಜ್ಜಿ ತಿಕ್ಕಿ ತೊಳೆದು ಪಳ ಒಳಸೋದ್ರಲ್ಲಿ ಎಷ್ಟು ಕೈ ಬಿದ್ದೋಯ್ತು ಗೊತ್ತಾ ನಂದು. ನಿಮಗೆಲ್ಲ ಏನು ಗೊತ್ತಾಗಬೇಕು ಗಂಡಸ್ರಿಗೆ? ನಾನು ಮದುವೆಗಿಂತ ಮುಂಚೆ ನನ್ನ ಕೈ ಎಷ್ಟು ಮೃದುವಾಗಿತ್ತು, ಈಗ ಎಷ್ಟು ಹಾರ್ಡ್ ಆಗಿಬಿಟ್ಟಿದೆ ಗೊತ್ತಾ. ನನ್ನ ಬಗ್ಗೆ ನಾನು ಕೇರ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅತ್ತೆ ಯಾವಾಗಲೂ ನನಗೆ ಜಾಸ್ತಿ ಕೆಲಸ ಹೇಳ್ತಾರೆ, ಅವಳಿಗೆ ಹೇಳೋದೇ ಇಲ್ಲ. ಜವಾಬ್ದಾರಿ ನೀನೇ ತಗೋ ಎಲ್ಲ ಅಂತಾರೆ. ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನಾನು ಒಬ್ಬಳೇ ಯಾಕೆ ತಗೋಬೇಕು? ಅವಳು ತೊಗೊಂಡ್ರೆ ಏನಾಗ್ಬಿಡುತ್ತೆ? ಅಯ್ಯೋ, ನಮ್ಮಮ್ಮ ಹಾಗೆ ಕಣೆ. ನೋಡು, ನಾನು ನಿಂಗೆ ಮೊದಲೇ ಹೇಳಿದ್ದೆ ನಮ್ಮಮ್ಮ ಹೆಂಗೆ, ನಮ್ಮನೆ ವಾತಾವರಣ ಹೆಂಗಿದೆ ಅಂತ. ಗೊತ್ತಿದ್ದೆ ಅಲ್ವಾ? ಗೊತ್ತಿದೆ ಅಂತಂದರೆ ಇನ್ನು ಎಷ್ಟು ದಿನ ಹಿಂಗೆ? ನಾವೆಲ್ಲ ಜೊತೆಲಿ ಇರೋವರೆಗೂ ನಾವಂತೂ ಉದ್ಧಾರ ಆಗೋಕ್ಕಾಗಲ್ಲ ನೋಡಿ. ನನಗಂತೂ ಫ್ರೀಡಮೇ ಇರೋಲ್ಲ. ಮಿತ್ತು ಮಾತಾಡೆ, ಅಮ್ಮ ಏನಾದ್ರು ಕೇಳಿಸ್ಕೊಂಡ್ರೆ ಅಷ್ಟೇ. ಹಿಂಗೆ ಅದ್ರ ಕೋಡಿರಿ. ಉದ್ಧಾರ ಆಗೋ ಮಾತಂತೂ ಒಂದು ಹೇಳ್ಬಿಡಿ. ಏನಾಗಿದೆ ಇವಾಗ ನಿನಗೆ ಪಾರ್ವತಿ? ತಿನ್ನಕ್ಕೆ ಊಟ ಇಲ್ವಾ? ಹಾಕೊಳಕ್ಕೆ ಬಟ್ಟೆ ಇಲ್ವಾ? ದುಡ್ಡು ಸಿಗ್ತಿಲ್ವಲ್ಲ ಕೈಗೆ. ಅದು ಯಾಕೆ ಆ ಭಾರ ನಮಗೆ? ಅಮ್ಮ ನೋಡ್ಕೊಳುತ್ತಲ್ಲ ಎಲ್ಲ. ಎಷ್ಟು ಈಸಿಯಾಗಿ ಹೇಳ್ಬಿಡ್ತೀರೋ. ಸಂಬಳನೆಲ್ಲ ತೊಗೊಂಡು ನಿಮ್ಮ ಅಮ್ಮನ ಕೊಟ್ಬಿಟ್ಟು. ಅಲ್ಲ ರೀ, ಖರ್ಚಿಗಂತ ನನಗೇನು ಸಿಗೋದೇ ಇಲ್ಲ. ನೀವು ಕೊಡಲ್ಲ, ನಿಮಗೂ ಸಿಗಲ್ಲ. ಪೂರ ತೊಗೊಂಡೋಗಿ ಕೊಟ್ಬಿಡ್ತೀರಲ್ಲ ನಿಮ್ಮ ಅಮ್ಮಂಗೆ. ಒಂದು 2,000 ರೂಪಾಯಿ ಆದರೂ ಖರ್ಚಿಗೆ ಇಟ್ಕೋಬೇಕು ತಾನೆ. ನಾನು ಮದುವೆಗಿನ ಮುಂಚೆಗೆ ಪರ್ಫ್ಯೂಮ್ ಎಲ್ಲ ಹಾಕೋತಿದ್ದೆ. ಮದುವೆ ಆದಮೇಲೆ ಆದರೂ ಗಮನೇ ಗೊತ್ತಾಗಿಲ್ಲ ನನಗೆ. ಹಂಗಾಗ್ಬಿಟ್ಟಿದೆ. ಮುಂದುವರಿಯುವುದು.